ಎಲ್ಲರಿಗೂ ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಮನೆ ಹೊಸ್ತಿಲ ಮೇಲಿನ ಅಪರೂಪದ ಸಂಕೇತಗಳು ಮತ್ತು ಒಂದಷ್ಟು ಕಾಲದ ಸುಳಿವು. ಈ ಪ್ರತಿಯೊಬ್ಬ ಮಾನವನ ಜೀವನದಲ್ಲೂ ಕೆಲವೊಂದು ಘಟನೆಗಳು ಕೇವಲ ಕಾಕತಾಳೀಯವಾಗಿ ನಡೆಯಲ್ಲ. ಅವುಗಳ ಹಿಂದೆ ವಿಶ್ವಾಸದ ಒಂದು ಅಪಾರ ರಹಸ್ಯ ಮತ್ತು ನಿಮ್ಮ ಕುಲದ ಪರಂಪರೆಯ ಗೂಢ ಸತ್ಯ ಅಡಗಿರುತ್ತೆ. ನಿಮ್ಮ ಮನೆಯಲ್ಲಿ ಅರ್ಧರಾತ್ರಿ ಕಳೆದ ಮೇಲೆ ಇಡೀ ಜಗತ್ತು ಗಡಾಂಧಕಾರದಲ್ಲಿ ನಿದ್ರಿಸುವಾಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆ ಭಂಗವಾಗುತ್ತಿದೆಯೇ? ಯಾವುದೇ ಶಬ್ದವಿಲ್ಲ, ಹೊರಗೆ ಯಾವ ಕೋಲಾಹಲವೂ ಇಲ್ಲ, ಈ ಫೋನ್ ಕರೆಗಳಿಲ್ಲ. ಆದರೂ ಯಾರೋ ನಿಮ್ಮನ್ನು ತಟ್ಟಿ ಎಬ್ಬಿಸಿದಂತೆ ಎದೆಯಲ್ಲಿ ಒಂದು ರೀತಿಯ ಸಣ್ಣ ಕಂಪನ ಅಥವಾ ಆತಂಕದ ಭಾವನೆಯೊಂದಿಗೆ ನೀವು ಕಣ್ಣು ತೆರೆಯುತ್ತಿದ್ದೀರಾ. ಈ ಗಡಿಯಾರದ ಮುಳ್ಳು ರಾತ್ರಿ ಈ 3ರಿಂದ 5 ಗಂಟೆಯ ನಡುವಿನ ಈ ಒಂದು ಪವಿತ್ರ ಬ್ರಹ್ಮ ಮುಹೂರ್ತದ ಸಮಯವನ್ನು ತೋರಿಸುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳು, ಹಿರಿಯರು ನಡೆದು ಬಂದ ಹಾದಿ, ಕಾಲವಾದ ತಾತಜ್ಜಿಯರ ಮುಖಗಳು ಅಥವಾ ಎಂದೋ ನೋಡಿದ ಹಳೆಯ ದೇವಸ್ಥಾನಗಳ ನೆನಪುಗಳು ಏಕೆ ಹಾದು ಹೋಗುತ್ತವೆ? ಇದನ್ನು ನಾವು ಕೇವಲ ನಿದ್ರಾಹೀನತೆ ಅಥವಾ ದೈಹಿಕ ಸುಸ್ತು ಎಂದು ತಳ್ಳಿಹಾಕಲು ಸಾಧ್ಯವೇ ಇಲ್ಲ. ನಮ್ಮ ಸನಾತನ ಈ ಒಂದು ಆಧ್ಯಾತ್ಮಿಕ ಮತ್ತು ವೈದಿಕ ಪರಂಪರೆಯಲ್ಲಿ ರಾತ್ರಿಯ ಕೊನೆಯ ಪ್ರಹರವನ್ನು ಅತ್ಯಂತ ಪವಿತ್ರವಾದ ಈ ಜಾಗೃತ ಸ್ಥಿತಿ ಎಂದು ಕರಿತೀವಿ. ಇದು ಕೇವಲ ನಮ್ಮ ದೇಹ ವಿಶ್ರಾಂತಿ ಪಡೆಯುವ ಸಮಯವಲ್ಲ, ಬದಲಿಗೆ ನಮ್ಮ ಆತ್ಮ ಮತ್ತು ನಮಗೂ ಹಾಗೂ ನಮ್ಮ ವಂಶಕ್ಕೂ ರಕ್ಷೆಯಾಗಿ ನಿಂತಿರುವ ದಿವ್ಯ ಶಕ್ತಿಗಳ ನಡುವಿನ ಸಂವಹನದ ಒಂದು ಕ್ಷಣ. ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ನಿಮ್ಮ ವಾಸಸ್ಥಳದ ಸುತ್ತಮುತ್ತ ಅಥವಾ ನಿಮ್ಮ ಈ ಒಂದು ಸ್ವಪ್ನಗಳಲ್ಲಿ ಕೆಲವು ನಿರ್ದಿಷ್ಟ ಸಂಕೇತಗಳು ಪದೇ ಪದೇ ಪುನರಾವರ್ತನೆಯಾಗುತ್ತಿರಬಹುದು. ಒಂದು ದಿನ ಹಾವಿನ ಚಿತ್ರ ಅಥವಾ ಸರ್ಪದ ಸ್ವರೂಪವನ್ನು ನೀವು ದೇವಸ್ಥಾನದಲ್ಲಿ ನೋಡ್ತೀರಾ. ಮರುದಿನ ಅದೇ ವಿಷಯ ಆಧ್ಯಾತ್ಮಿಕ ಉಪನ್ಯಾಸದಲ್ಲಿ ಕೇಳಿಬರುತ್ತೆ. ನಂತರದ ದಿನಗಳಲ್ಲಿ ನಿಮ್ಮ ಕನಸಿನಲ್ಲೂ ಹಳೆಯ ಶಿವಲಿಂಗ ಅಥವಾ ಈ ಒಂದು ನಾಗವನದ ದೃಶ್ಯಗಳು ಮೂಡುತ್ತವೆ. ಇದನ್ನು ನೀವು ಕೇವಲ ಒಂದು ಸಾಧಾರಣ ಘಟನೆ ಅಂದುಕೊಂಡ್ರೆ ಅದು ನಿಮ್ಮ ಬಹುದೊಡ್ಡ ತಪ್ಪುಗ್ರಹಿಕೆ. ನಾವು ವಾಸಿಸುವ ಈ ಒಂದು ಪವಿತ್ರ ಭೂಮಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ರಕ್ತ ಸಂಬಂಧಕ್ಕೂ ತನ್ನದೇ ಆದ ಮೂಲ ಸಂಸ್ಕೃತಿ ಮತ್ತು ಕುಲದೇವತಾ ಪರಂಪರೆ ಇರುತ್ತೆ. ಕಾಲದ ಓಟದಲ್ಲಿ, ಆಧುನಿಕ ಜೀವನ ಶೈಲಿಯ ಜಂಜಾಟದಲ್ಲಿ, ನೌಕರಿ ಮತ್ತು ಹಣ ಸಂಪಾದನೆಯ ಒತ್ತಡದಲ್ಲಿ ನಾವುಗಳು ನಮ್ಮ ಹಳ್ಳಿಗಳನ್ನು, ಹಳೆಯ ಮನೆಗಳನ್ನು ಮತ್ತು ಹಿರಿಯರು ಪೂಜಿಸಿಕೊಂಡು ಬಂದ ಮನೆ ದೇವರನ್ನು ಮರೆತು ಈ ನಗರಗಳಿಗೆ ವಲಸೆ ಬಂದಿದ್ವೆ. ಆದರೆ ನಮ್ಮನ್ನು ಈ ತಲತಲಾಂತರಗಳಿಂದ ಕಾಯುತ್ತಿರುವ ಆ ಒಂದು ದಿವ್ಯ ಕುಲಶಕ್ತಿಗಳು ನಮ್ಮನ್ನು ಎಂದಿಗೂ ಮರೆಯಲ್ಲ. ಅವುಗಳು ನೇರವಾಗಿ ಬಂದು ಮಾತನಾಡುವುದಿಲ್ಲ, ಬದಲಾಗಿ ಇಂತಹ ಸೂಕ್ಷ್ಮ ಸಂಕೇತಗಳು, ಕನಸುಗಳು ಮತ್ತು ರಾತ್ರಿಯ ವೇಳೆ ಮೂಡುವ ಜಾಗೃತಿಯ ಮೂಲಕ ನಮ್ಮನ್ನು ಎಚ್ಚರಿಸಲು ಪ್ರಯತ್ನಿಸುತ್ತವೆ. ಅಷ್ಟಕ್ಕೂ ಈ ಒಂದು ಆಧ್ಯಾತ್ಮಿಕ ಜಾಗೃತಿ ನಿಮ್ಮ ಕುಟುಂಬಕ್ಕೆ ಏನು ಸೂಚಿಸುತ್ತೆ? ನಿಮ್ಮ ಮನೆಗೆ ಬರಲಿರುವ ಆ ಸನ್ನಿಹಿತ ಬದಲಾವಣೆ ಯಾವುದು? ನಿಮ್ಮ ಕುಟುಂಬದ ಹಳೆಯ ಪೀಳಿಗೆಯವರು ಮುಚ್ಚಿಟ್ಟಿದ್ದ ಆದರೆ ಈಗ ಹೊರಬರಬೇಕಾದ ಆ ಮಹತ್ತರದ ರಹಸ್ಯವೇನು? ಇದನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ನಾವು ಮೊದಲು ಈ ಶಕ್ತಿಯು ನೀಡುತ್ತಿರುವ 3 ಪ್ರಮುಖ ಸಂಕೇತಗಳನ್ನು ವಿಸ್ತಾರವಾಗಿ ಇಲ್ಲಿ ವಿಶ್ಲೇಷಿಸಬೇಕಾಗಿದೆ. ಪ್ರತಿಯೊಂದು ಕುಟುಂಬದ ಹಣೆಬರಹ ಹಾಗೂ ಅಭಿವೃದ್ಧಿಯ ಹಿಂದೆ ಅವರ ಪಿತೃಗಳು ಮತ್ತು ಕುಲದೇವತೆಗಳ ಆಶೀರ್ವಾದದ ಹಸ್ತವಿರುತ್ತೆ. ನಿಮ್ಮ ಜೀವನದಲ್ಲಿ ಮೂಡುವ ಮೊದಲನೇ ದಿವ್ಯ ಸಂಕೇತವೆಂದರೆ ರಾತ್ರಿಯ ವೇಳೆ ಕನಸಿನಲ್ಲಿ ಅಥವಾ ಸದಾ ನೆನಪಿನಲ್ಲಿ ಬರುವ ಸರ್ಪ ಹಾಗೂ ಶಿವಶಕ್ತಿಯ ಪ್ರತೀಕಗಳು. ಸನಾತನ ಪರಂಪರೆಯಲ್ಲಿ ಇಲ್ಲಿ ನಾಗರಾಜನನ್ನು ಕೇವಲ ಒಂದು ಜೀವಿಯಾಗಿ ನೋಡಲಾಗಿಲ್ಲ. ಸರ್ಪವು ಸೃಷ್ಟಿಯ ಅಧೋಲೋಕ, ಅಜ್ಞಾತ ರಹಸ್ಯ ಹಾಗೂ ವಂಶದ ಭೂಮಿಯನ್ನು ಕಾಯುವ ಈ ರಕ್ಷಕ ಶಕ್ತಿಯ ಒಂದು ಪ್ರತೀಕ. ನಿಮ್ಮ ಮನೆತನದಲ್ಲಿ ಎಷ್ಟೋ ದಶಕಗಳ ಹಿಂದೆ ನಿಮ್ಮ ಮುತ್ತಜ್ಜಂದಿರು ಅಥವಾ ತಾತ ಅಜ್ಜಿಯರು ಈ ನಾಗಪಂಚಮಿಯ ದಿನದಂದು ಅಥವಾ ಹಬ್ಬ ಹರಿದಿನಗಳಲ್ಲಿ ನೆರವೇರಿಸುತ್ತಿದ್ದ ಕೆಲವು ಕಟ್ಟುನಿಟ್ಟಿನ ಪೂಜಾ ವಿಧಿವಿಧಾನಗಳು ಇದ್ದುವು. ಕೆಲವರ ಮನೆಯ ಹಿತ್ತಲಿನಲ್ಲಿ ಹಳೆಯ ಹೊಲ ಗದ್ದೆಗಳಲ್ಲಿದ್ದ ಹುತ್ತಗಳಿಗೆ ಅಥವಾ ಈ ನಾಗಬನಗಳಿಗೆ ನಿತ್ಯ ದೀಪ ಹಚ್ಚುವ ಸಂಪ್ರದಾಯವಿತ್ತು. ಆದರೆ ಕಾಲಕ್ರಮೇಣ ಆ ಆಸ್ತಿಗಳು ಕೈ ಬದಲಾದಾಗ ಅಥವಾ ನೀವು ಹುಟ್ಟಿದ ಊರು ತೊರೆದು ಬಂದಾಗ
ಆ ನಾಗದೇವತೆಯ ಸ್ಥಾನಗಳು ನಿರ್ಜನವಾದವು. ಈಗ ನಿಮ್ಮ ಕನಸಿನಲ್ಲಿ ಮೂಡುತ್ತಿರುವ ಆ ನಾಗನ ಪ್ರತಿಮೆಗಳು ನಿಮ್ಮ ಕುಲದ ಮೂಲ ನೆಲೆ ಹಾಗೂ ಅಲ್ಲಿ ನೆರವೇರಬೇಕಾದ ದೇವತಾ ಪೂಜೆಯನ್ನು ನೆನಪಿಸುತ್ತಿವೆ. ಇಲ್ಲಿ ಎರಡನೆಯ ಮಹತ್ತರ ಸಂಕೇತ ಅಂದರೆ ಕುಲದೇವತಾ ಮತ್ತು ಪಿತೃಗಳ ಒಂದು ಜಾಗೃತಿ. ನೀವು ಗಮನಿಸಿರಬಹುದು, ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಅಥವಾ ಮನೆಯಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಹಿರಿಯರು ನಮ್ಮ ಮನೆ ದೇವರನ್ನ ನೆನಪಿಸಿಕೋ ಎಂದು ಹೇಳುತ್ತಿದ್ರು. ಆದರೆ ಇಂದು ಅನೇಕರಿಗೆ ತಮ್ಮ ಮೂಲ ಮನೆ ದೇವರು ಯಾರು, ಆ ದೇವಸ್ಥಾನ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಹಳ್ಳಿಯಲ್ಲಿದೆ ಎಂಬುದೇ ತಿಳಿದಿಲ್ಲ. ಮನೆ ದೇವರ ಅನುಗ್ರಹವಿಲ್ಲದೆ ಮಾಡುವ ಯಾವುದೇ ದೊಡ್ಡ ಸಾಹಸಗಳು, ಉದ್ಯೋಗದ ಪ್ರಯತ್ನಗಳು ಅಥವಾ ವ್ಯಾಪಾರಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಕಾರಣವಿಲ್ಲದೆ ಆಕಸ್ಮಿಕವಾಗಿ ಮನಸ್ತಾಪಗಳು ಉಂಟಾಗುತ್ತಿದ್ರೆ, ಹಣ ಕೈಯಲ್ಲಿ ನಿಲ್ಲದೆ ನೀರಿನಂತೆ ಪೋಲಾಗುತ್ತಿದ್ರೆ, ಅಥವಾ ಕುಟುಂಬದ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯ ಎದುರಾಗುತ್ತಿದ್ರೆ, ಅದು ನಿಮ್ಮ ಕುಲದೇವತೆಯು ಕೋಪಗೊಂಡಿದ್ದಾಳೆ ಎಂದರ್ಥವಲ್ಲ. ಬದಲಿಗೆ ನನ್ನನ್ನು ನೆನಪಿಸಿಕೋ, ನಿಮ್ಮ ವಂಶದ ಮೂಲಕ್ಕೆ ಹಿಂತಿರುಗಿ ಬಾ ಎಂದು ನೀಡುತ್ತಿರುವ ಒಂದು ಕಳಕಳಿಯ ಸೂಚನೆ. ಅತ್ಯಂತ ಶಕ್ತಿಯುತವಾದದ್ದು ಅದುವೇ ಒಂದು ಪಿತೃಗಳ ಜಾಗೃತಿ. ಕಾಲವಾದ ನಿಮ್ಮ ತಂದೆ ತಾಯಿ ತಾತಜ್ಜಿಯರು ಕನಸಿನಲ್ಲಿ ಬಂದು ನಿಮ್ಮನ್ನು ಮೌನವಾಗಿ ನೋಡುತ್ತಾ ನಿಂತಿರುವುದು ಅಥವಾ ಹಳೆಯ ಮನೆಯ ಅಂಗಳದಲ್ಲಿ ಕುಳಿತಿರುವುದು ನಿಮಗೆ ಗೋಚರಿಸಿದರೆ, ಆ ಸನ್ನಿವೇಶವು ಕೇವಲ ಭಾವನಾತ್ಮಕ ನೆನಪಲ್ಲ. ಪರಲೋಕದಲ್ಲಿರುವ ನಿಮ್ಮ ಪಿತೃಗಳು ತಮ್ಮ ಸಂತತಿಯು ಎದುರಿಸಲಿರುವ ಈ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ನಿಮ್ಮ ವಂಶದ ಮೂಲ ಜಾಗದಲ್ಲಿ ಹಚ್ಚಬೇಕಾಗಿದ್ದ ದೀಪ ಹಾರಿ ಹೋಗಿದೆ, ಅದನ್ನು ಮತ್ತೆ ಬೆಳಗಿಸಿ ಎಂಬ ಸಂದೇಶವನ್ನೇ ಈ 3 ಸಂಕೇತಗಳು ಒಟ್ಟಾಗಿ ನಿಮಗಾಗಿಯೇ ಸಾರುತ್ತಿವೆ. ಆ ಒಂದು ದಿವ್ಯ ಶಕ್ತಿಯು ನಿಮ್ಮಿಂದ ಅಪಾರವಾದ ಪ್ರಮಾಣದ ಹಣವನ್ನಾಗಲಿ, ಬೆಲೆ ಬಾಳುವ ಚಿನ್ನವನ್ನಾಗಲಿ ಅಥವಾ ಕಠಿಣವಾದ ಮಂತ್ರ ತಂತ್ರಗಳ ಯಾಗಗಳೇ ಆಗಲಿ ಬಯಸುತ್ತಿಲ್ಲ. ಆ ಅಗೋಚರ ರಕ್ಷಕ ಶಕ್ತಿಯು ನಿಮ್ಮಿಂದ ಕೇವಲ 4 ಸರಳ ಆದರೆ ಅತ್ಯಂತ ಪ್ರಭಾವಶಾಲಿ ಕರ್ತವ್ಯಗಳನ್ನು ಬಯಸುತ್ತಿದೆ. ಆ 4 ಮಹಾನ್ ಕರ್ತವ್ಯಗಳು ಯಾವುವು ಮತ್ತು ನಿಮ್ಮ ಮನೆ ಬಾಗಿಲಿಗೆ ಬರಲಿರುವ ಆ ದೊಡ್ಡ ಪರಿವರ್ತನೆ ಏನು ಎಂಬುದನ್ನು ನಾವು ಈಗ ತಿಳಿಯೋಣ. ನಿಮ್ಮ ಮನೆ ಬಾಗಿಲಿಗೆ ಬಂದು ತಟ್ಟುತ್ತಿರುವ ಆ ದಿವ್ಯ ಕುಲ ಶಕ್ತಿಯು ಯಾವುದೇ ಭೌತಿಕ ಕಾಣಿಕೆಯನ್ನಾಗಲಿ ಕೋಟಿಗಳ ಧನವನ್ನಾಗಲಿ ಆಶಿಸುತ್ತಿಲ್ಲ. ಬದಲಿಗೆ ನಿಮ್ಮ ಕುಟುಂಬದ ನೆಮ್ಮದಿ ಹಾಗೂ ವಂಶೋದ್ಧಾರಕ್ಕಾಗಿ ಅದು ನಿಮ್ಮಿಂದ 4 ಸರಳ ಈ ಧರ್ಮಬದ್ಧ ನಡವಳಿಕೆಗಳು ಅಪೇಕ್ಷಿಸುತ್ತಿದೆ. ಅನೇಕ ಮನೆಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಗಂಟೆ ಬಾರಿಸಿ ಪೂಜೆ ಮಾಡಲಾಗ್ತಿರ, ಧೂಪ ದೀಪ ಹಚ್ಚಲಾಗುತ್ತೆ. ಆದರೆ ಪೂಜೆ ಮುಗಿದ ಕೆಲವೇ ಕ್ಷಣಗಳಲ್ಲಿ ದಂಪತಿಗಳ ನಡುವೆ ಜಗಳ, ತಂದೆ ಮಕ್ಕಳ ನಡುವೆ ಮನಸ್ತಾಪ, ಪರಸ್ಪರ ನಿಂದನೆಗಳು ಪ್ರಾರಂಭವಾಗುತ್ತೆ. ಕೇವಲ ಕರ್ಪೂರ ಹಚ್ಚಿರುವುದರಿಂದ ಮನೆ ಪವಿತ್ರವಾಗುವುದಿಲ್ಲ. ಮನೆಯ ನಿಜವಾದ ಶುದ್ಧತೆ ಇರುವುದು ಕುಟುಂಬದ ಸದಸ್ಯರ ವರ್ತನೆಯಲ್ಲಿ. ಕೋಪ, ಈರ್ಷ್ಯೆ ಮತ್ತು ಹಳೆಯ ದ್ವೇಷಗಳನ್ನು ತೊರೆದು ಮನೆ ಮಂದಿಯೆಲ್ಲ ಒಂದಾಗಿ ಬಾಳಿದಾಗ ಮಾತ್ರ ಆ ದಿವ್ಯ ಶಕ್ತಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತೆ. ಯಾವ ಮನೆಯಲ್ಲಿ ತಾಯಿ, ಹೆಂಡತಿ ಮತ್ತು ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣಲಾಗುವುದಿಲ್ವೋ, ಯಾವ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರನ್ನು ನಿರ್ಲಕ್ಷಿಸಿ ಕಣ್ಣೀರು ಹಾಕಿಸಲಾಗುತ್ತದೆಯೋ, ಆ ಮನೆಯಲ್ಲಿ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಯಾವ ದೇವತೆಯ ಅನುಗ್ರಹವೂ ಸಿಗುವುದಿಲ್ಲ. ಮನೆಯ ಸ್ತ್ರೀಯರು ಮತ್ತು ಹಿರಿಯರ ಮನಸ್ಸಿಗೆ ಶಾಂತಿ ಸಿಕ್ಕಾಗ ಮಾತ್ರ ಕುಲದೇವತೆಯ ಪೂರ್ಣ ಆಶೀರ್ವಾದ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ವಂಶವನ್ನು ಬೆಳೆಸಿದ ಪೂರ್ವಜರನ್ನ ಹರಿದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನೆನೆಯುವುದು ಪ್ರತಿಯೊಬ್ಬರ ಈ ಒಂದು ಕರ್ತವ್ಯ. ಇದಕ್ಕಾಗಿ ನೀವು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ದೊಡ್ಡ ಈ ಒಂದು ಕೃತ್ಯಗಳನ್ನು ಮಾಡಬೇಕಾಗಿಲ್ಲ. ಹಸಿವಿನಿಂದ ಬಳಲುತ್ತಿರುವ ಬಡವರಿಗೆ ಅನ್ನದಾನ ಮಾಡಿ, ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡಿ, ಹಾಗೂ ಜನ್ಮ ನೀಡಿದ ಹೆತ್ತವರು ಜೀವಂತವಾಗಿದ್ದಾಗ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದೇ ಅತ್ಯಂತ ಶ್ರೇಷ್ಠವಾದ ಪಿತೃಪೂಜೆ. ಈ ಮೂಲ ಕುಲದೇವರ ಹುಡುಕಾಟ, ಈ ಒಂದು ದೀಪಾರಾಧನೆ, ನಿಮ್ಮ ವಂಶದ ಮೂಲ ದೇವರು ಯಾರು ಎಂಬುದನ್ನು ಹಿರಿಯರಲ್ಲಿ ಕೇಳಿ ತಿಳಿದುಕೊಳ್ಳಿ. ಆ ದೇವಸ್ಥಾನ ಎಲ್ಲಿದೆ ಎಂದು ಹುಡುಕಿ ವರ್ಷಕ್ಕೊಮ್ಮೆಯಾದರೂ ಕುಟುಂಬ ಸಮೇತರಾಗಿ ಅಲ್ಲಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ. ಒಂದು ವೇಳೆ ತಕ್ಷಣಕ್ಕೆ ಕುಲದೇವತೆ ಯಾರೆಂದು ತಿಳಿಯದಿದ್ದರೆ
ಪ್ರತಿದಿನ ಸಂಜೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ, ಹೊಸ್ತಿಲ ಬಳಿ ಶುದ್ಧ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ. ನಿಮ್ಮ ಕುಲವನ್ನು ಕಾಯುವ ದಿವ್ಯ ಶಕ್ತಿಗೆ ನಮಸ್ಕಾರವನ್ನು ಮನಸ್ಸಿನಲ್ಲೇ ಪ್ರಾರ್ಥಿಸಿ. ನಿಮ್ಮ ಮನೆಯ ಹೊಸ್ತಿಲ ಬಳಿ ಸಂಗ್ರಹವಾಗಿರುವ ಹಳೆಯ ಮುರಿದ ವಸ್ತುಗಳು, ಕಸ ಹಾಗೂ ಅನಗತ್ಯ ಚಪ್ಪಲಿಗಳನ್ನು ತಕ್ಷಣ ತೆರವುಗೊಳಿಸಿ. ಆ ಜಾಗವನ್ನು ಸದಾ ಸ್ವಚ್ಛವಾಗಿಡಿ. ಈ ಚಿಕ್ಕ ಬದಲಾವಣೆ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಕಾರಾತ್ಮಕ ಶಕ್ತಿಯನ್ನು ಹರಿಸುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ರಹಸ್ಯಮಯ, ಅಗೋಚರ ಹಾಗೂ ತೀವ್ರ ಪ್ರಭಾವಶಾಲಿ ಗ್ರಹ ಅಂದರೆ ಅದು ಕೇತು ಮಹಾರಾಜ. ಈ ಶಾಸ್ತ್ರಗಳಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ: ಕೇತು ಯಾರ ಕೈ ಹಿಡಿದು ದಾರಿ ನಡೆಸುತ್ತಾನೋ ಅವನು ಜೀವನದಲ್ಲಿ ಎಂದಿಗೂ ಸೋಲಲು ಸಾಧ್ಯವೇ ಇಲ್ಲ. ಆದರೆ ಈ ಮಾತಿನ ಹಿಂದಿರುವ ಈ ಒಂದು ಗೂಢ ಸತ್ಯವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ನವಗ್ರಹಗಳಲ್ಲಿ ಕೇತು ಎಂದರೆ ಕೇವಲ ಈ ಒಂದು ದಡ, ದೇಹ, ತಲೆ ಇಲ್ಲದ ಒಂದು ಗ್ರಹ. ಅಂದರೆ ವೈಚಾರಿಕ ಯೋಜನೆಗಳಿಗಿಂತ ಹೆಚ್ಚಾಗಿ ಆಕಸ್ಮಿಕ ಘಟನೆಗಳು, ಆಧ್ಯಾತ್ಮಿಕ ಪರಿವರ್ತನೆ, ವೈರಾಗ್ಯ ಹಾಗೂ ಹಠಾತ್ ಧನಲಾಭ ಅಥವಾ ತೀವ್ರ ನಷ್ಟಕ್ಕೆ ಕಾರಣವಾಗುವ ಕರ್ಮಫಲ ಪ್ರದಾತ. ಕೇತು ಕೊಡುವುದಕ್ಕೆ ಶುರು ಮಾಡಿದರೆ ಎರಡೂ ಕೈಗಳಿಂದಲೂ ಹಿಡಿದಿಡಲು ಸಾಧ್ಯವಾಗದಷ್ಟು ಅಪಾರ ಯಶಸ್ಸು, ಸಂಪತ್ತು ಹಾಗೂ ಕೀರ್ತಿಯನ್ನು ಸುರಿಸುತ್ತಾನೆ. ಆದರೆ ಅದೇ ಕೇತು ಕಸಿದುಕೊಳ್ಳಲು ನಿರ್ಧರಿಸಿದರೆ ಕೋಟ್ಯಾಧಿಪತಿಯಾಗಿದ್ದವನನ್ನು ಕ್ಷಣಾರ್ಧದಲ್ಲಿ 100 ರೂಪಾಯಿಗಾಗಿ ಪರದಾಡುವಂತೆ ಮಾಡಿಬಿಡ್ತಾನೆ. ಈಗ ನಾವು 2026ರ ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯ ವೃಷಭ ರಾಶಿಯ ಜಾತಕರ ಜಾತಕ ಚಕ್ರವನ್ನು ಅತ್ಯಂತ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ವಿ. ಈ ಒಂದು ಆಗಸ್ಟ್ ಡಿಸೆಂಬರ್ವರೆಗಿನ 5 ತಿಂಗಳ ಕಾಲಾವಧಿಯಲ್ಲಿ ಕೇತು ಮಹಾರಾಜನು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ನಕ್ಷತ್ರಕ್ಕೆ ಪೂರ್ವ ಪಾಲ್ಗುಣಿ ಶುಕ್ರ ನಕ್ಷತ್ರ ಸಂಚಾರ ಪ್ರವೇಶಿಸುತ್ತಾ ಇರೋದು. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ಕೇತುವಿನ ಈ ನಕ್ಷತ್ರ ಸಂಬಂಧವು ವೃಷಭ ರಾಶಿಯವರ ಜೀವನದಲ್ಲಿ ಪವಾಡ ಸದೃಶ್ಯ ಬದಲಾವಣೆಗಳನ್ನು ತರುತ್ತೆ. ಆದರೆ ಇದು ಸಂಪೂರ್ಣ ಶುಭ ಫಲವೇ? ಖಂಡಿತ ಇಲ್ಲ. ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಹೇಳೋದಾದರೆ ಈ ಒಂದು ಅವಧಿ ನಿಮಗೆ ಮಿಶ್ರ ಫಲಗಳ ಕಾಲಘಟ್ಟ. ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ದಿನನಿತ್ಯ ನಾಳೆಯೇ ನೀವು ಕೋಟ್ಯಾಧಿಪತಿಗಳಾಗ್ತೀರಾ, ನಿಮಗೆ ಲಾಟರಿ ಹೊಡೆಯುತ್ತೆ ಎಂಬ ಆಕರ್ಷಕ ತಮ್ಲೈನ್ಗಳನ್ನು ನೋಡಿ ನೀವು ಮರುಳಾಗಿರಬಹುದು. ಆದರೆ ಪ್ರತ್ಯಕ್ಷ ಗ್ರಹಚಾರದ ಗಣನೆ ಹಾಗೂ ಕಟ್ಟುನಿಟ್ಟಿನ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಿಮ್ಮ ಬೆವರಿನ ಕಷ್ಟದ ಹಣ ನೀರಿನಂತೆ ಖಾಲಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕೇತು ಮಾಡುವ ಆಟ, ಕೇತುವಿನ ಆಟ ಇನ್ನೂ ಬಾಕಿ ಇದೆ. ಈ ಆಟದಲ್ಲಿ ನೀವು ಗೆಲ್ಲಬೇಕಾದರೆ ಕೇತು ನಿಮಗಾಗಿ ಹೆಣೆಯುತ್ತಿರುವ ಜಾಲ ಮತ್ತು ನೀಡುತ್ತಿರುವ ವರ ಎರಡನ್ನೂ ಮುಂಚಿತವಾಗಿ ಅರಿತುಕೊಳ್ಬೇಕು. ಮೊದಲಿಗೆ ಕೇತು ಮಹಾರಾಜನು ಶುಕ್ರನ ನಕ್ಷತ್ರ ಪ್ರವೇಶ ಮಾಡುವುದರಿಂದ ವೃಷಭ ರಾಶಿಯ ಜಾತಕದವರಿಗೆ ಒದಗಿ ಬರುವ ಅದ್ಭುತ ಶುಭ ಯೋಗಗಳನ್ನು ವಿಸ್ತಾರವಾಗಿ ತಿಳಿಯೋಣ. ಈ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಸಮಾಜದಲ್ಲಿ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಸೂಕ್ತ ಗೌರವ ಅಥವಾ ಗುರುತಿಸುವಿಕೆ ಸಿಗುತ್ತಿಲ್ಲವಾ? ನಿಮ್ಮ ಶ್ರಮಕ್ಕೆ ಕ್ರೆಡಿಟ್ ಬೇರೆಯವರ ಪಾಲಾಗುತ್ತಿದೆ. ಇನ್ನು ಮುಂದೆ ಹಾಳಾಗುವುದಿಲ್ಲ. ಆಗಸ್ಟ್ ತಿಂಗಳ ನಂತರ ಕೇತುವಿನ ಈ ಒಂದು ಶುಕ್ರ ನಕ್ಷತ್ರ ಸಂಚಾರದಿಂದಾಗಿ ಸಮಾಜದಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಗೂ ಈ ಜನಮಾನಸದಲ್ಲಿ ನಿಮ್ಮ ತೇಜಸ್ಸು ಹೆಚ್ಚಾಗುತ್ತೆ. ಜನರು ನಿಮ್ಮ ಮಾತಿಗೆ ಬೆಲೆ ನೀಡುತ್ತಾರೆ. ನಿರೀಕ್ಷಿಸಿದ ಮೂಲಗಳಿಂದ ನಿಮಗೆ ಜನಬೆಂಬಲ ಹಾಗೂ ಜನಪ್ರಿಯತೆ ಒದಗಿ ಬರುತ್ತೆ. ಮಾತೃಶ್ರೀಯವರ ಆರೋಗ್ಯ ವೃದ್ಧಿ ಹಾಗೂ ಕುಟುಂಬದ ಒಂದು ಸೌಹಾರ್ದತೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಕಳೆದ ಕೆಲವು ಸಮಯದಿಂದ ಸತತ ಏರುಪೇರುಗಳು ಕಂಡುಬರುತ್ತಿದ್ರೆ, ಈ ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಅಸ್ವಸ್ಥತೆ ಕಾಡುತ್ತಿದ್ರೆ ಈ ಅವಧಿಯಲ್ಲಿ ಅವರ ಆರೋಗ್ಯದಲ್ಲಿ ಗಮನಾರ್ಹ ಚೇತರಿಕೆ ಕಂಡುಬರುತ್ತೆ. ತಾಯಿಯೊಂದಿಗಿನ ವೈಚಾರಿಕ ಭಿನ್ನಾಭಿಪ್ರಾಯಗಳು ಹಾಗೂ ಅಸಮಾಧಾನಗಳು ದೂರವಾಗಿ ಮನೆಯಲ್ಲಿ ಭಾವನಾತ್ಮಕ ಬಾಂಧವ್ಯ ಮರುಕಳಿಸುತ್ತೆ. ವೃಷಭ ರಾಶಿಯ ಮೂಲ ಸ್ವಭಾವವೇ ಭೌತಿಕ ಸುಖಗಳ ಆಸ್ವಾದನೆ. ಆದರೆ ಕೇತುವಿನ ನಕಾರಾತ್ಮಕ ಪ್ರಭಾವದಿಂದಾಗಿ ನಿಮ್ಮ ಬಳಿ ಹಣ, ಆಸ್ತಿ ಇದ್ದರೂ ಅದನ್ನು ಅನುಭವಿಸಲು ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಈಗ ಶುಕ್ರ ನಕ್ಷತ್ರ ಪ್ರವೇಶದಿಂದಾಗಿ ನಿಮ್ಮ ಭೌತಿಕ ಸುಖ ಸಾಧನಗಳು ಹೆಚ್ಚಾಗಲಿವೆ. ಈ ಹೊಸ ಮನೆ ಖರೀದಿಸುವುದು, ನಿವೇಶನ ಅಂದರೆ ನೋಂದಣಿ ಮಾಡಿಸುವುದು ಅಥವಾ ನಿಮ್ಮ ಕನಸಿನ ಹೊಸ ಕಾರು, ವಾಹನವನ್ನು ಮನೆಗೆ ತರುವ ಯೋಗವು ಅತ್ಯಂತ ಪ್ರಬಲವಾಗಿ ರೂಪುಗೊಳ್ಳುತ್ತೆ. ಅನಗತ್ಯ ಚಿಂತೆ, ಒಂದು ಡಿಪ್ರೆಷನ್, ಭವಿಷ್ಯದ ಕುರಿತಾದ ಅನಗತ್ಯ ಭಯ
ಮತ್ತು ಅಸ್ಥಿರತೆಯ ಮನಸ್ಥಿತಿಯಿಂದ ನೀವು ಬಳಲುತ್ತಿದ್ರೆ ಕೇತು ನಿಮಗೆ ಆಂತರಿಕ ಶಕ್ತಿ ಹಾಗೂ ದೃಢತೆಯನ್ನು ಕರುಣಿಸುತ್ತಾನೆ. ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಅನುಭವಿಸುತ್ತಿದ್ದ ಕಿರುಕುಳ ಅಥವಾ ವರ್ಗಾವಣೆಯಾಗದೆ ನರಳುತ್ತಿದ್ದವರಿಗೆ ಶುಭ ವಾರ್ತೆ ಸಿಗುತ್ತೆ. ಇಷ್ಟಪಟ್ಟ ಸ್ಥಳಕ್ಕೆ ವರ್ಗಾವಣೆ ಅಥವಾ ಈ ಹೊಸ ಉದ್ಯೋಗಾವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಈ ಸಾಲಬಾಧೆ ಅಂದರೆ ಬ್ಯಾಂಕ್ ಲೋನುಗಳು, ಕೌಟುಂಬಿಕ ಸಾಲಗಳು ಅಥವಾ ಆಕಸ್ಮಿಕವಾಗಿ ತಲೆಯ ಮೇಲೆ ಬಿದ್ದಿದ್ದ ಆರ್ಥಿಕ ಹೊರೆಯಿಂದ ಹೊರಬರಲು ಸ್ಪಷ್ಟ ಮಾರ್ಗಗಳು ಗೋಚರಿಸುತ್ತೆ. ಕೇತುವಿನ ಅನುಗ್ರಹದಿಂದ ಹಳೆಯ ಬಾಕಿ ವಸೂಲಿಗಾಗಿ ಸಾಲ ತೀರಿಸುವ ದಾರಿ ಸುಗಮವಾಗಲಿದೆ. ಇಲ್ಲಿಯವರೆಗೂ ನಾವು ಕೇತು ನೀಡುವ ಅದ್ಭುತ ವರಗಳ ಬಗ್ಗೆ ತಿಳಿದುಕೊಂಡ್ವು. ಆದರೆ ನಾನು ಮುಂಚಿತವಾಗಿಯೇ ಹೇಳಿದಂತೆ ಈ ರಹಸ್ಯಮಯ ಗ್ರಹಕ್ಕೆ ಮತ್ತೊಂದು ಕರಾಳ ಮುಖವಿದೆ. ಕೇತು ಪ್ರಸ್ತುತ ಸಿಂಹರಾಶಿಯಲ್ಲಿ ತನ್ನ ಶತ್ರು ರಾಶಿ ಸ್ಥಿತನಾಗಿರೋದು. ಈ ಸಿಂಹರಾಶಿಯಲ್ಲಿ ನಿಂತು ಶುಕ್ರನ ನಕ್ಷತ್ರದ ಮೂಲಕ ಕಾರ್ಯಾಚರಿಸುವಾಗ ಕೇತು ಮಾನವನ ದೌರ್ಬಲ್ಯಗಳನ್ನು ಬಳಸಿಕೊಂಡು ಚಕ್ರವ್ಯೂಹ ಎಣೆಯುತ್ತಾನೆ. ಕೇತು ಸ್ವತಃ ಬಂದು ನಿಮ್ಮ ಜೇಬಿನಿಂದ ಹಣ ಕಸಿಯುವುದಿಲ್ಲ. ಬದಲಿಗೆ ನಿಮ್ಮ ಬುದ್ಧಿಯನ್ನೇ ಮಂಕುಗೊಳಿಸಿ ನಿಮ್ಮ ಸ್ವತಃ ಕೈಯಿಂದಲೇ ಆಪತ್ತಿಗೆ ಆಹ್ವಾನ ಕೊಡುವಂತೆ ಮಾಡೋದು. ನಿಮ್ಮ ರಕ್ತ ಬೆವರಿನ ಸಂಪಾದನೆಯನ್ನು ನಿಮ್ಮ ಕಣ್ಣೆದುರೇ ನೀರಿನಂತೆ ಹರಿದು ಹೋಗುವಂತೆ ಮಾಡುವ ಕೇತುವಿನ ಆ ಅಪಾಯಕಾರಿ ತಂತ್ರಗಳು ನೋಡೋಣ. ಈ ದುರಾಸೆ ಹಾಗೂ ಭ್ರಮೆಯ ಒಂದು ಬಲೆ. ಕೇತು ನಿಮ್ಮಲ್ಲಿ ದುರಾಸೆಯನ್ನು ಹುಟ್ಟುಹಾಕ್ತಾನೆ. ಕಡಿಮೆ ಶ್ರಮದಲ್ಲಿ ಹೆಚ್ಚು ಹಣ ಗಳಿಕೆ ಎಂಬ ಆಮಿಷ ಒಡ್ಡೋದು. ಈ ಶೇರ್ ಮಾರುಕಟ್ಟೆ ಆಗಿರ್ಬೋದು, ಯಾವುದೇ ಒಂದು ಮಾರುಕಟ್ಟೆಯ ಅನುಭವ, ಅಧ್ಯಯನ ಅಥವಾ ಆಳವಾದ ಜ್ಞಾನವಿಲ್ಲದೆ ಯಾರೋ ಸ್ನೇಹಿತ ಹೇಳಿದನೆಂದೋ ಅಥವಾ ಯೂಟ್ಯೂಬ್ನಲ್ಲಿ ಕಂಡ ಜಾಹೀರಾತು ನೋಡಿಯೋ ಶೇರ್ ಮಾರ್ಕೆಟ್ ಅಥವಾ ಈ ಒಂದು ರಿಸ್ಕಿ ಹೂಡಿಕೆಗಳಲ್ಲಿ ಅಪಾರ ಹಣ ಸುರಿಸುವಂತೆ ಮಾಡಿಬಿಡೋದು. ಹಾಗಾಗಿ ಈ ಒಂದು ನೀವು ಬಂಡವಾಳ ಹಾಕಿ ಕೆಲಸವೆಲ್ಲ ನಾನು ಮಾಡ್ತೇನೆ, ಲಾಭದಲ್ಲಿ ಅರ್ಧರ್ಧ ಹಂಚಿಕೊಳ್ಳೋಣ ಎನ್ನುವ ವ್ಯಕ್ತಿಗಳ ಪರಿಚಯವಾಗುತ್ತೆ. ಆದರೆ ಆ ಹಣ ಒಮ್ಮೆ ಹೋದರೆ ಮತ್ತೆಂದೂ ನಿಮ್ಮ ಕೈ ಸೇರುವುದೇ ಇಲ್ಲ. ಕೇತು ನಿಮ್ಮ ಮನಸ್ಸಿನಲ್ಲಿ ನನಗೆ ಎಲ್ಲವೂ ಗೊತ್ತು, ನನಗಿಂತ ಚತುರ ಯಾರೂ ಇಲ್ಲ ಎಂಬ ಅಹಂಕಾರವನ್ನು ಬಿತ್ತುತ್ತಾನೆ. ಯಾವುದೇ ಆರ್ಥಿಕ ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ತಜ್ಞರ ಆಲೋಚನೆಗಳನ್ನು ತಳ್ಳಿಹಾಕುವಂತೆ ಮಾಡೋದು. ವ್ಯಾಪಾರ ವಹಿವಾಟಿನಲ್ಲಿ ಅಥವಾ ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಾವುದೇ ಪ್ಲಾನಿಂಗ್ ಇಲ್ಲದೆ ಧುಮುಕಿ ಬೃಹತ್ ಮೊತ್ತದ ಆರ್ಥಿಕ ನಷ್ಟ ಅನುಭವಿಸೋದು. ಆದಷ್ಟು ಎಚ್ಚರವಾಗಿ ಇರಿ. ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಯಾವುದೇ ಕೆಲಸದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಎಲ್ಲರಿಗೂ ಸಹ